ಕೇವಲ ಎರಡೇ ಸಾಮಗ್ರಿನ ಬಳಸ್ಕೊಂಡು ಒಂದು ಆರೋಗ್ಯಕರವಾಗಿರುವಂತಹ ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಪ್ಯಾನ್ನಲ್ಲಿ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ 1 ಚಮಚ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. 2 ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ನೀರು ಫುಲ್ ಕುದಿ ಬರೋ ತನಕ ವೇಟ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ಫುಲ್ ನೀರು ಕುದಿ ಬಂದಿದೆ. ನೀರು ಕುದಿ ಬಂದಾದಮೇಲೆ 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಒಮ್ಮೆನೇ ಹಾಕ್ಕೋಬೋದು. ಹಿಟ್ಟು ಹಾಕುವಾಗ ಗ್ಯಾಸ ಸ್ಲೋ ಇರಲಿ. ಓಕೆ ನೋಡಿ, ಹಿಟ್ಟು ಹಾಕ್ಕೊಂಡಾಗಿದೆ. ಇವಾಗ ಹಿಟ್ಟು ನೀರು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ ಇವಾಗ ಸ್ಲೋ ಇದೆ. 2 ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ಯಾಸ್ ಬಂದ್ ಮಾಡ್ಕೋಬೋದು ನೀವಿಲ್ಲಿ. ಅಥವಾ ಇಲ್ಲಿ ನೀರು ಕುದಿ ಬಂದಾದಮೇಲೆ ಗ್ಯಾಸ್ ಕೂಡ ಬಂದ್ ಮಾಡ್ಕೋಬೋದು. ಗ್ಯಾಸ್ ಬಂದ್ ಮಾಡ್ಕೊಂಡು ಹಿಟ್ಟನ್ನ ಹಾಕ್ಕೋಬೋದು. ಇವಾಗ ನೋಡಿ 2 ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಗ್ಯಾಸ್ ಬಂದ್ ಮಾಡಿದ್ದೀನಿ. ನಾನು ಇವಾಗ ಬಂದ್ ಮಾಡಿ ಒಂದು 5 ನಿಮಿಷದಕ್ಕೆ ಹಾಗೆಯೇ ಬಿಡ್ತಿದ್ದೀನಿ. ಯಾಕಂದರೆ ಇದು ತುಂಬ ಬಿಸಿ ಇದೆಯಲ್ವ, ಹೀಗಾಗಿ. ಓಕೆ, ಇವಾಗ ಒಂದು 5 ನಿಮಿಷ ಹಾಗೆಯೇ ಬಿಟ್ಟಿದ್ದ ರೆಸ್ಟ್ ಮಾಡೋಕ್ಕೆ. ಇವಾಗ ಉಗುರು ಬೆಚ್ಚಗಾಗಿದೆ. ಉಗುರು ಬೆಚ್ಚಗೆ ಇದ್ದಾಗನೇ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು. ನಿಮಗೆ ಇಲ್ಲಿ ಜಾಸ್ತಿ ಸಾಫ್ಟ್ ಅನಿಸ್ತಿದ್ರೆ ನೀವಿಲ್ಲಿ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೋದು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪನೇ ಗಟ್ಟಿ ನಾದ್ಕೋಬೋದು. ಇದನ್ನು ಈ ರೀತಿ ಕ್ರ್ಯಾಕ್ ಇರಬಾರ್ದು, ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು. ನೋಡಿ, ಈ ರೀತಿ ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂಥೇಳಿ. ಇಲ್ಲಿ ನಾನು ಒಣ ಹಿಟ್ಟು ಅಕ್ಕಿ ಹಿಟ್ಟೇ ತೊಗೊಂಡಿದ್ದೀನಿ. ಇದನ್ನು ಅಕ್ಕಿ ಹಿಟ್ಟು ಹಚ್ಕೊಂಡು ನಾರ್ಮಲ್ ಚಪಾತಿ ಯಾವ ರೀತಿ ಲಟ್ಟಿಸ್ತೇವಲ್ಲ ಅದೇ ರೀತಿ ಇದು ಕೂಡ ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು. ಜಾಸ್ತಿ ತೆಳ್ಳ ಕೂಡ ಇರಬಾರ್ದು, ಜಾಸ್ತಿ ದಪ್ಪ ಕೂಡ ಇರಬಾರ್ದು. ಅಷ್ಟೇ ಮೀಡಿಯಮಾಗಿ ನಾವು ಪರೋಟ ಲಟ್ಟಿಸ್ಕೊತೇವಲ್ಲ ಆ ಸೈಜ್ನಲ್ಲಿ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ತುಂಬ ಹೆಲ್ದಿಯಾಗಿರುತ್ತೆ. ಸೊ ಮಕ್ಕಳು ಕೂಡ ಈ ರೆಸಿಪಿ ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಇವಾಗ ನೋಡಿ, ಇಲ್ಲಿ ನಾನು ಎಲ್ಲನೂ ಒಂದೇ ಸೈಜಿಂದ ಬರಲಿ ಅಂತೇಳಿ ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ಬೇಕಿದ್ರೆ ಹಾಗೆ ಕೂಡ ಇದನ್ನು ಬೇಯಿಸ್ಕೊಂಡು ತೊಗೋಬೋದು. ನೋಡಿ, ಈ ರೀತಿ ಕಟ್ ಮಾಡಿದರೆ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ಸೊ ಎಲ್ಲನೂ ಒಂದೇ ಸೈಜ್ನಲ್ಲಿ ರೆಡಿ ಮಾಡ್ಕೋಬೋದು ಅಷ್ಟೇ. ಓಕೆ ನೋಡಿ, ಇವಾಗ ಎಲ್ಲನೂ ಒಂದು 7-8 ರೊಟ್ಟಿ ನಾನಿಲ್ಲಿ ಒಮ್ಮೆ ರೆಡಿ ಮಾಡ್ಕೊಂಡಿನಿ. ಇವಾಗ ಇದಕ್ಕೆ ನೀವು ರೊಟ್ಟಿ ಅಂತೀರಾ ಚಪಾತಿ ಅಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಒಂದು ಸ್ವಲ್ಪ ಮೊದಲಿಗೆ ಹಂಚಿಗೆ ಎಣ್ಣೆನ ಚಿಮ್ಕಿಸಿನಿ. ಇವಾಗ ಒಮ್ಮೆನೇ ನಾನಿಲ್ಲಿ 3 ಹಾಕ್ತಿದ್ದೀನಿ. ಯಾಕಂದರೆ ಇದು ರೊಟ್ಟಿ ಸಣ್ಣದಿದೆ ಅಲ್ವಾ, ಮತ್ತು ಗ್ಯಾಸ್ ಕೂಡ ಉಳಿತಾಯ ಮಾಡ್ಬೋದು ಈ ರೀತಿ ಆದರೆ, ಮತ್ತು ಬೇಗ ಕೂಡ ರೆಡಿ ಮಾಡ್ಕೋಬೋದು. ಇವಾಗ ಒಮ್ಮೆನೇ ನಾನಿಲ್ಲಿ 3 ರೊಟ್ಟಿ ಅಥವಾ ಚಪಾತಿನ ಹಾಕ್ಕೊಂಡಿನಿ. ಇಲ್ಲಿ ನಿಮಗೆ ಬೇಕಿದ್ರೆ ತುಪ್ಪ ಅಥವಾ ಸ್ವಲ್ಪ ಎಣ್ಣೆ ಕೂಡ ಹಚ್ಬೋದು. ಏನೂ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಈ ರೀತಿ ಬೇಯಿಸ್ಕೊಂಡು ತೊಗೋಬೋದು. ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ, ಪೂರಿ ಥರ ಉಬ್ಬಿ ಬರುತ್ತೆ. ಓಕೆ ನೋಡಿ, ಇವಾಗ ಒಂದು ಬ್ಯಾಚ್ ರೆಡಿಯಾಗಿದೆ. ಇವಾಗ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ನೋಡೋ ಕೂಡ ಎಷ್ಟು ಸೂಪರಾಗಿ ಕಾಣ್ತಿದೆ ಅಲ್ವಾ. ಸೊ ಇನ್ನೊಂದು ರೀತಿ ನಾನು ಮತ್ತೆ 3 ಹಾಕ್ಕೊಂಡಿನಿ. ಇವಾಗ ಇದು ಕೂಡ ರೆಡಿ ಮಾಡ್ಕೊಂಡಿನಿ ಇಲ್ಲಿ. ಅಂದರೆ ನಾನು ಪ್ರತಿ ಸಲ 3 ಹಾಕ್ಕೊಂಡು ಇಲ್ಲಿ ರೊಟ್ಟಿನ ಬೇಯಿಸ್ಕೊತಿದ್ದೀನಿ. ತುಂಬ ಸಾಫ್ಟಾಗಿ ಮೃದುವಾಗಿ ಹಾಗೆ ಬೇಗ ಕೂಡ ರೆಡಿ ಮಾಡ್ಕೋಬೋದು. ವಾವ್, ನೋಡಿ ಎಷ್ಟು ಸೂಪರ್ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಅಂತೀರಾ ಅಥವಾ ಅಕ್ಕಿ ಚಪಾತಿ ಅಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಇದರ ಜೊತೆ ಈ ಬೆಸ್ಟ್ ಕಾಂಬಿನೇಷನ್ ಏನಂದರೆ ಈರುಳ್ಳಿ ಹಾಗೂ ಟೊಮೆಟೊ ಚಟ್ನಿನ ಮಾಡಿ, ಎರಡರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಓಕೆ, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.